ಹಾಯ್ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ದಿವ್ಯಾ. ಇವತ್ತು ನಾವು ನಮ್ಮ ಬ್ರಾಹ್ಮಣ ಶೈಲಿಯ ಹಯಗ್ರೀವ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹಯಗ್ರೀವ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಒಂದು ಕಪ್ನಷ್ಟು ಕಡಲೆಬೇಳೆ, 1 ಕಪ್ನಷ್ಟು ಬೆಲ್ಲ, 1/4 ಭಾಗದಷ್ಟು ಕೊಬ್ಬರಿ, ಜೊತೆಗೆ ಏಲಕ್ಕಿ ಪೌಡರ್ ಮತ್ತು ಡ್ರೈ ಫ್ರೂಟ್ಸ್. ಏಲಕ್ಕಿ ಹಾಕಿ ಮಾಡಿರೋ ಹಯಗ್ರೀವದ ಪರಿಮಳನೇ ಬೇರೆ. ಇನ್ನು ಗುಡೀಲಿ ನೈವೇದ್ಯಕ್ಕೆ ಮಾಡೋದಾದರೆ ಪಚ್ಚಕರ್ಪೂರ ಸೇರಿಸಿ ಮಾಡಿ. ನಾನಿಲ್ಲಿ ಮನೇಲಿ ಮಾಡ್ತಿರೋದ್ರಿಂದ ಪಚ್ಚಕರ್ಪೂರ ಸೇರಿಸಿಲ್ಲ. ಮೊದಲನೆಯದಾಗಿ ಕಡಲೆಬೇಳೆಯನ್ನು ಚೆನ್ನಾಗಿ ತೊಳೆದುಕೊಳ್ಳಿ. ನಂತರ ತೊಳೆದುಕೊಂಡಿರೋ ಕಡಲೆಬೇಳೆನ ಒಂದು ಕುಕ್ಕರ್ನಲ್ಲಿ ಹಾಕಿಕೊಂಡು ಅದಕ್ಕೆ 1 ಚಿಟಿಕೆ ಅರಿಶಿನ ಪುಡಿ ಹಾಕಿ. ಇದರಿಂದ ಕಡಲೆಬೇಳೆ ಚೆನ್ನಾಗಿ ಬೇಯುತ್ತೆ. ನಾನು ಸ್ವಲ್ಪ ನೀರು ಜಾಸ್ತಿ ಹಾಕಿದ್ದೀನಿ. ಇದರಿಂದ ಕಡಲೆಬೇಳೆ ಚೆನ್ನಾಗಿ ಕುದಿಯುತ್ತೆ. ಜೊತೆಗೆ ನಾವು ಅದನ್ನು ಸಾಂಬಾರು ಮಾಡಲು ಉಪಯೋಗಿಸುತ್ತೇವೆ. ಆ ಸಾಂಬಾರಿಗೆ ನಾವು ಕಟ್ಟಿನ ಸಾಂಬಾರು ಅಂತ ಕರಿತೀವಿ. ರೆಸಿಪಿ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ. ಇನ್ನು ಕುಕ್ಕರ್ ವಿಸಿಲ್ ಆಗೋವರೆಗೂ ಚಿಕ್ಕ ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪ ಸೇರಿಸಿ ಚಿಕ್ಕದಾಗಿ ಕಟ್ ಮಾಡಿಕೊಂಡಿರೋ ಡ್ರೈ ಫ್ರೂಟ್ಸ್ ರೆಡಿ ಮಾಡಿ ಇಟ್ಕೊಳ್ಳೋಣ. ಅಷ್ಟರಲ್ಲಿ ನಮ್ಮ ಕುಕ್ಕರಲ್ಲಿರೋ ಕಡಲೆಬೇಳೆ ಕೂಡ ರೆಡಿ ಆಗಿರುತ್ತೆ. ಕುಕ್ಕರ್ನಿಂದ ಕಡಲೆಬೇಳೆ ಮತ್ತು ಅದರ ನೀರನ್ನು ಬೇರೆ ಬೇರೆ ಮಾಡಿಕೊಳ್ಳೋಣ. ನಮಗೆ ಇವಾಗ ಕಡಲೆಬೇಳೆ ಅಷ್ಟೇ ಬೇಕು. ಅದರ ನೀರನ್ನು ಅದಕ್ಕೆ ಬೇರೆ ಬೇರೆ ಮಾಡ್ಕೊಳ್ಳೋಣ. ಬೇರೆ ಮಾಡಿರೋ ಕಡಲೆಬೇಳೆನ ಒಂದು ಕಡಾಯಿಗೆ ಹಾಕಿ ಅಥವಾ ಕುಕ್ಕರ್ನಲ್ಲೇ ಮಾಡ್ಕೊಳ್ಳಿ. ನಾನು ಕುಕ್ಕರ್ನಲ್ಲೇ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಹಯಗ್ರೀವ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡಿರೋ ಬೆಲ್ಲ, ಕೊಬ್ಬರಿ ಸೇರಿಸಿ ಅದನ್ನು ಸೌಟಿಂದ ಚೆನ್ನಾಗಿ ಕೈ ಆಡಿಸ್ತಾ ಇರೋಣ. ಆವಾಗ ಮಿಶ್ರಣ ಚೆನ್ನಾಗಿ ಒಂದು ಹಂತಕ್ಕೆ ಬರುತ್ತೆ. ಕೈ ಆಡಿಸ್ತಾ ಇರಲಿಲ್ಲ ಅಂದರೆ ಕಡಲೆಬೇಳೆ ಮಿಶ್ರಣ ತಡ ಹಿಡ್ಕೊಳ್ಳುತ್ತೆ. ಇವಾಗ ಮಿಶ್ರಣ ಒಂದು ಹಂತಕ್ಕೆ ಬಂದಿದೆ ಅಂತ ಅಂದಾಗ ಅದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಕಲಿಸೋಣ. ಅದಕ್ಕೆ ತುಪ್ಪ ಹಾಕಿರೋ ಡ್ರೈ ಫ್ರೂಟ್ಸ್ ಹಾಕಿರೋ ಒಗ್ಗರಣೆ ಕೊಟ್ಟರೆ ರುಚಿಕರವಾದ ಮತ್ತು ಆರೋಗ್ಯಕರವಾದ ಮತ್ತು ಹೈ ಪ್ರೋಟೀನ್ ಆಗಿರೋ ಹಯಗ್ರೀವ ಸವಿಯಲು ಸಿದ್ಧ. ಏನಿದು?